ಸೌಧ ನೋಡಬೇಕು ಅಂತ ಹಲವರ ಬಯಕೆ ಇರುತ್ತೆ. ಆದ್ರೆ ಯಾರು ಕೂಡ ಹೊರಗಿನಿಂದ ನೋಡಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ ವಿನಃ ಒಳಗಡೆ ಒಂದು ಸುತ್ತು ಹೋಗಿರಲ್ಲ. ಆದ್ರೆ ಈಗ ಸರ್ಕಾರ ವಿಧಾನಸೌಧ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ವಿಧಾನಸೌಧವನ್ನ ಒಳಗೆ ಹೋಗಿ ನೋಡ್ಬೇಕಾ, ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡಬಹುದು. ಆ ಮೂಲಕವಾಗಿ ವಿಧಾನಸೌಧ ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ರಜಾ ದಿನಗಳಲ್ಲಿ ವಿಧಾನಸೌಧ ನೋಡಲು ಅವಕಾಶವನ್ನ ಕಲ್ಪಿಸ್ತಾ ಇದ್ದಾರೆ. ಆ ದಿನಾಂಕವನ್ನು ಕೂಡ ಆನ್ಲೈನ್ ನಲ್ಲೇ ಎಲ್ಲವೂ ಕೂಡ ಇರುತ್ತೆ. ತಲಾ 30 ಜನರ ಟೀಮ್ ಅನ್ನ ಮಾಡೋ ಮೂಲಕವಾಗಿ ಈ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಟೂರಿಸ್ಟ್ ಗೈಡ್ ಜೊತೆಗೆ ನಿಮ್ಮ 30 ಜನರ ತಂಡವನ್ನ ಕರ್ಕೊಂಡು ಹೋಗ್ತಾರೆ ವಿಧಾನಸೌಧ ರೌಂಡ್ಸ್ಗೆ. ಸಂಪೂರ್ಣವಾದಂತಹ ವಿಧಾನಸೌಧದ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನ ಈ ಮೂಲಕವಾಗಿ ಆಗತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಆನ್ಲೈನ್ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡಬೇಕು. ಆ 30 ಜನರ ತಂಡವನ್ನು ಒಟ್ಟೊಟ್ಟಿಗೆ ಬಿಡುವಂತಹ ಕೆಲಸವನ್ನ ಮಾಡ್ತಾರೆ. ಅದು ಕೂಡ ರಜಾ ದಿನಗಳಲ್ಲಿ ತಲಾ 30 ಜನರ ಟೀಮ್ನ ಮಾಡಿಕೊಂಡು ವಿಧಾನಸೌಧ ನೋಡುವಂತಹ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಒಂದು ವಿನೂತನ ಪ್ರಯತ್ನ, ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಸರ್ಕಾರ. ಆ ಮೂಲಕವಾಗಿ ಟಿಕೆಟ್ ಚಾರ್ಜಸ್ ಏನು ಮತ್ತು ರಜಾ ದಿನಗಳು ಅಂತ ಅಂದಾಗ ಈ ಸ್ಯಾಟರ್ಡೆ ಸಂಡೇಸ್ ಆ ರೀತಿ ಕನ್ಸಿಡರ್ ಮಾಡ್ತಾರಾ ಅಥವಾ ಈ ಪಬ್ಲಿಕ್ ಹಾಲಿಡೇಸ್ ಅದನ್ನ ಕನ್ಸಿಡರ್ ಮಾಡ್ತಾರಾ, ಏನು ಎತ್ತ, ಅದರ ಸಂಪೂರ್ಣ ವಿವರಗಳು ಇನ್ನಷ್ಟೇ ಲಭ್ಯವಾಗುತ್ತೆ. ಇಂತಹದ್ದೊಂದು ಅವಕಾಶವನ್ನ ಈಗ ಪ್ರವಾಸೋದ್ಯಮ ಇಲಾಖೆ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಈಗ ಜನರೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ವಿಧಾನಸೌಧ ನೋಡಬೇಕು ಅನ್ನುವಂಥ ಬಯಕೆ ಎಲ್ಲರೂ ಕೂಡ ಹೊರಗಿನಿಂದ ನೋಡಿ ಅದರ ಮುಂಭಾಗ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಂಡು ಹೋಗ್ತಾರೆ. ಈಗ ಒಳಗೆ ವಿಧಾನಸೌಧ ಹೇಗಿದೆ, ಯಾವ ರೀತಿ ಕಾರ್ಯಚಟುವಟಿಕೆಗಳಾಗುತ್ತೆ, ಕಚೇರಿಗಳು ಹೇಗಿದೆ, ಇದೆಲ್ಲದರ ವಿವರವನ್ನು ಕೂಡ ಟೂರಿಸ್ಟ್ ಗೈಡೇ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಆನ್ಲೈನ್ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆ ಟಿಕೆಟ್ನ ಮೊತ್ತ ಏನು ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಈಗ ವಿಧಾನಸೌಧ ಟೂರ್ ಹೋಗೋದು ಯಾವಾಗಿಂದ ಆರಂಭ ಆಗುತ್ತಂತೆ, ಏನ್ ಟಿಕೆಟ್ ಚಾರ್ಜಸ್, ಏನ್ ಹೇಳ್ತಾ ಇದ್ದಾರೆ, ಯಾಕೆ ಈ ಪ್ರಯತ್ನ ಅಂತೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರವಾಸೋದ್ಯಮ ಇಲಾಖೆ ಸರ್ಕಾರಕ್ಕೆ ಒಂದು ಪ್ರಸ್ತಾಪವನ್ನು ಸಲ್ಲಿಸುತ್ತೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಮತ್ತೆ ವಿಧಾನಸೌಧದ ಕೂಡ ಒಂದು ರೀತಿಯಲ್ಲಿ ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆಯನ್ನು ಕೂಡ ನಾವು ಶಾಶ್ವತವಾಗಿ ಅಳವಡಿಕೆ ಮಾಡ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದು ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಹೋಗೋದ್ರ ಬದಲು ಎಲ್ಲ ಒಂದ್ ಕಡೆ ಇದು ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಗೈಡೆಡ್ ಟೂರ್ ಅನ್ನೋದನ್ನ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಪ್ರಸ್ತಾಪವನ್ನು ಕೂಡ ಮುಂದಿಟ್ಟಿದ್ದಾರೆ. ಹಾಗಾಗಿ ಇದು ಪ್ರಸ್ತಾಪ ಇವತ್ತಿಂದಲ್ಲ, ಕಳೆದ ಒಂದು 5-6 ತಿಂಗಳಿಂದಲೂ ಕೂಡ ಈ ಒಂದು ಪ್ರಸ್ತಾಪ ಇತ್ತು. ಅದಕ್ಕೆ ಇವತ್ತು DPR ನಿಂದ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಅಧಿಕೃತ ಆದೇಶವನ್ನ 4ನೇ ತಾರೀಕು ಮಾಡಿದ್ದಾರೆ. ಅಂದ್ರೆ ಏಪ್ರಿಲ್ 4ನೇ ತಾರೀಕು ಅಧಿಕೃತವಾಗಿ ಆದೇಶ ಮಾಡಿರ್ತಕ್ಕಂಥದ್ದು. ಶುಲ್ಕದ ವಿಚಾರವಾಗಿ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಶುಲ್ಕವನ್ನ ನಿಗದಿ ಮಾಡುವಂಥದ್ದು ಪ್ರವಾಸೋದ್ಯಮ ಇಲಾಖೆಗೆ ಬಿಟ್ಟಿದ್ದಾರೆ. ಅಂದ್ರೆ ಜನಸ್ನೇಹಿ ಆಗಿರಬೇಕು ಆ ಶುಲ್ಕ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ವಾರದ ಎಲ್ಲ 7 ದಿನಗಳು ಇರುತ್ತಾ? ಖಂಡಿತವಾಗಿ ಕೂಡ ಇರೋದಿಲ್ಲ. ಸಾರ್ವತ್ರಿಕ ರಜಾ ದಿನಗಳಲ್ಲಿ ಮಾತ್ರ, ಅಂದ್ರೆ ಭಾನುವಾರ ಅಥವಾ ಶನಿವಾರ, ಸೆಕೆಂಡ್ ಸಾಟರ್ಡೆ ಮತ್ತೆ ಸಂಡೇ ಅಥವಾ 4th ಸಾಟರ್ಡೆ ಮತ್ತೆ ಸಂಡೇ, ಈ ದಿನಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಜೊತೆಗೆ ಹಬ್ಬ ಹರಿದಿನ ಇದ್ದಂತ ಸಂದರ್ಭದಲ್ಲಿ ಯಾವಾಗ ಸರ್ಕಾರಿ ರಜೆ ಇರುತ್ತೋ ಆ ಸಂದರ್ಭದಲ್ಲೂ ಕೂಡ ಪ್ರವಾಸಿಗರು ಹೋಗ್ಬೋದಾಗಿದೆ. ಹಾಗಾಗಿ ಆ ಟಿಕೆಟ್ ಅನ್ನ ಯಾವ ಪೋರ್ಟಲ್ ಮೂಲಕ ಖರೀದಿ ಮಾಡಬೇಕು ಮತ್ತೆ ಅದೆಲ್ಲವನ್ನು ಕೂಡ ಪ್ರವಾಸೋದ್ಯಮ ಇಲಾಖೆ ಪ್ರತ್ಯೇಕವಾಗಿ ಗೈಡ್ಲೈನ್ಸ್ ಅನ್ನ ಹೊರಡಿಸುತ್ತೆ. ಪ್ರಮುಖವಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ರಾಷ್ಟ್ರಪತಿ ಭವನದಲ್ಲೂ ಕೂಡ ಇದೇ ರೀತಿ ಗೈಡೆಡ್ ಟೂರ್ ಇದೆ. ಅದೇ ಮಾದರಿಯಲ್ಲಿ ವಿಧಾನಸೌಧಕ್ಕೂ ಕೂಡ ನಾವು ಅವಕಾಶವನ್ನ ಕಲ್ಪಿಸ್ತಾ ಇದ್ದೇವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಆ ಒಂದು ಟೂರ್ ಅನ್ನ ಇದು ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವತ್ತಿನ ದಿನ ಒಬ್ಬ ಟೂರ್ ಆಫೀಸರ್ಸ್ನು ಕೂಡ ನೇಮಕ ಮಾಡಬೇಕು ಅಂತ ಕೂಡ ಆದೇಶದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಒಂದು ಟೂರ್ ಆಫೀಸರ್ಸ್ ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ಆ ಅಧೀನದಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲಕ್ಕೂ ಕೂಡ ಅವರು ಜವಾಬ್ದಾರರಾಗಿರ್ತಾರೆ ಅಂತ. ಹಾಗಾಗಿ 30 ಜನರ ತಂಡವನ್ನ ಒಂದು ಟೀಮ್ ಅನ್ನಾಗಿ ಮಾಡಿ ಅವ್ರನ್ನ ಒಳಗಡೆ ಬಿಡುವಂಥದ್ದು ಮತ್ತೆ ಅವರಿಗೆ ID ಕಾರ್ಡ್ ಅನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಬಿಡುವಂಥದ್ದು ಕೂಡ ಆ ಆದೇಶದಲ್ಲಿ ಇದೆ. ಇದು ಒಂದು ರೀತಿಯಲ್ಲಿ ಪೊಲೀಸರಿಗೂ ಕೂಡ ಸವಾಲಿನ ಕೆಲಸವೇ ಹೌದು ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ಬೇರೆ ಬೇರೆ ದಿನಗಳಲ್ಲೂ ಕೂಡ ಒಂದು ರೀತಿಯಲ್ಲಿ MLAಗಳು ಅವ್ರ ಇವ್ರ ಇನ್ಫ್ಲೂಯೆನ್ಸ್ ಮೇಲೆ ಎಲ್ಲ ಒಂದ್ ಕಡೆ ಚೀಟಿ ತಗೊಂಡು ಕೆಲವರು ಬರ್ಬೋದು. ಮತ್ತೆ ಸಾರ್ವಜನಿಕರಿಗಾಗಿ ಮಧ್ಯಾಹ್ನದ 1 ಅವರ್ ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರು ID ಕಾರ್ಡ್ ಅನ್ನ ತೋರಿಸಿ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಈಗ ಬರ್ತಾ ಇರ್ತಕ್ಕಂಥದ್ದು ಕೂಡ ಇದೆ. ಆದ್ರೆ ಪ್ರವಾಸಿಗರಿಗಾಗಿ ಪ್ರತ್ಯೇಕವಾಗಿ ಈ ರೀತಿಯ ಗೈಡೆಡ್ ಟೂರ್ ಮಾದರಿಯ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಕಲ್ಪಿಸ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತೆ ಏನೆಲ್ಲ ಲೋಪಗಳಾಗುತ್ತೆ, ಎಷ್ಟು ಸಕಾರಾತ್ಮಕವಾಗಿ ಇರುತ್ತೆ ಮುಂದಿನ ದಿನಗಳನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಇದೇ ಪ್ರಥಮ ಬಾರಿಗೆ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ದಿವ್ಯಾ, ಇತ್ತೀಚೆಗೆ ನಡೆದ ಪುಸ್ತಕ ಮೇಳದಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೂಡ ಇತ್ತು. ಆಗ ಸಿಕ್ಕ ರೆಸ್ಪಾನ್ಸೇ ಇವತ್ತಿನ ಈ ಒಂದು ನಿರ್ಧಾರಕ್ಕೆ ಕಾರಣ ಇರಬಹುದಾ ರವೀಶ್?
ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ವಿಧಾನಸೌಧ ಪ್ರವೇಶ ಮಾಡುವಂತದ್ದು ಕೂಡ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ಸಡಿಲ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ ಸ್ಪೀಕರ್ ಖಾದರ್ ಅವರು ಬಂದ ಮೇಲೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಹೊಸ ಚಟುವಟಿಕೆಗಳನ್ನು ಆರಂಭಿಸ್ತೇವೆ ಅಂತ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಭದ್ರತಾ ದೃಷ್ಟಿಯಿಂದನೂ ಕೂಡ ಒಂದ್ ರೀತಿಯಲ್ಲಿ ಸವಾಲಿನ ಕೆಲಸ ಅಂತ ಕೂಡ ಪೊಲೀಸರು ಈಗಾಗಲೇ ಹಲವು ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವಿಧಾನಸೌಧ ಯಾಕೆಂದ್ರೆ ಆಡಳಿತಾತ್ಮಕವಾಗಿ ನಡೆಸತಕ್ಕಂಥ ಒಂದು ಶಾಸಕಾಂಗ ಇರತಕ್ಕಂಥದ್ದು, ಶಾಸನಗಳನ್ನು ರಚನೆ ಮಾಡ್ತಕ್ಕಂಥದ್ದು ವಿಧಾನಸೌಧ. ಇಂಥ ಶಕ್ತಿ ಸೌಧದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅದು ಬೇರೆ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋ ರಿಪೋರ್ಟ್ ಕೂಡ ಇತ್ತು. ಆದ್ರೆ ಈಗ ರಜಾ ದಿನಗಳಲ್ಲಿ ಮಾತ್ರ ಈ ಒಂದು ಪ್ರವಾಸಿಗರಿಗೆ ಅನುಕೂಲವನ್ನ ಮಾಡಿಕೊಡ್ತೇವೆ ಅಂತ. ಯಾಕಂದ್ರೆ ಏಕಾಏಕಿಯಾಗಿ ಎಲ್ಲ ಒಂದ್ ಕಡೆ ಎಲ್ಲಾ ಕಡೆಗಳಿಂದಲೂ ಕೂಡ ಬಂದಂತ ಸಂದರ್ಭದಲ್ಲಿ ಪ್ರವಾಸಿಗರು ಎಲ್ಲರೂ ಕೂಡ ಆ ಒಂದು ವಿಧಾನಸೌಧ ನೋಡೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಪೋರ್ಟಲ್ ಅಲ್ಲಿ ಎಷ್ಟು ಜನ ಎಷ್ಟಕ್ಕೆ ಸೀಮಿತ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಪ್ರವಾಸೋದ್ಯಮ ಇಲಾಖೆಯ ಗೈಡ್ ಲೈನ್ಸ್ ಮತ್ತೆ ಅವರು ಮಾಡ್ತಕ್ಕಂಥ ಪೋರ್ಟಲ್ ಎಲ್ಲವೂ ಕೂಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಈಗ DPR ನಿಂದ ಅಧಿಕೃತವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟು ಆದೇಶವನ್ನು ಕೂಡ ಮಾಡಿದರೆ ಏನೆಲ್ಲ ರೂಲ್ಸ್ ಗಳು ಇರಬೇಕು ಅಂತ ಎಲ್ಲಾ ನಿಬಂಧನೆಗಳು ಒಳಪಟ್ಟೆ ಆ ಒಂದು ಪ್ರವಾಸಿಗರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಇರತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಕಾದ್ ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.